ಕೊನೆಗೂ ಕರ್ನಾಟಕದಲ್ಲಿ CRDR ಹುದ್ದೆ ಅಂದ್ರೆ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ 1600 ಪೋಸ್ಟ್ಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಇಲ್ಲಿ ನೋಡಿ, ಈ ಒಂದು ಅಧಿಸೂಚನೆ ಪ್ರಕಟ ಮಾಡಿದಂತ ದಿನಾಂಕ 19/6/2026 ನೋಟಿಸ್ ಆಗಿದೆ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಿಂದ. ಇದು ಎರಡನೇ ನೋಟಿಸು. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ PC ಹುದ್ದೆಗೂ ಸರಿ ಅರ್ಜಿ ಕರೆದಿದ್ದಾರೆ. ಇದು ಎರಡನೇ ನೋಟಿಸು CRDR ಪೋಸ್ಟ್ ಅಂತೆ. ಇಲ್ಲಿ ನೋಡಿ, ಟೋಟಲ್ ಆಗಿ ಎಷ್ಟು ಪೋಸ್ಟ್ ಇದೆ ನೋಡಿ, 1600 ಪೋಸ್ಟ್ ಇರತ್ತೆ. ಎರಡು ಪ್ರಕಾರ ಇರತ್ತೆ. ಒಂದು ಕಲ್ಯಾಣ ಕರ್ನಾಟಕ, ಅದೇ ರೀತಿಯಾಗಿ RPC. ಈಗ RPC ಸಂಬಂಧಪಟ್ಟಂತೆ ನಾನು ಅಧಿಸೂಚನೆ ಓಪನ್ ಮಾಡಿರೋದು. KKದು ನಾನು ನಂತರ ಕೂಡ ತಿಳಿಸ್ಕೊಡ್ತೇನೆ. ಇಲ್ಲಿ ನೋಡಿ, 1421 ಪೋಸ್ಟು. ಇದು RPC ಅಂದ್ರೆ ಆಲ್ ಕರ್ನಾಟಕದಲ್ಲಿ. ಇನ್ನು ಕಲ್ಯಾಣ ಕರ್ನಾಟಕ ಇರೋದು 179 ಪೋಸ್ಟು, ಅಲ್ಲಿ ಖಾಲಿ ಇರತ್ತೆ. ಈ ಒಂದು ಅಧಿಸೂಚನೆ ಪ್ರಕಟ ಮಾಡಿದ್ದು 19ನೇ ತಾರೀಕು ಮತ್ತು ಅರ್ಜಿ ಆನ್ಲೈನ್ ಅಲ್ಲಿ ಸ್ಟಾರ್ಟ್ ಆಗುವಂತ ದಿನಾಂಕ ನೋಡಿ 22/6/2026. ಇಲ್ಲಿ ನೋಡಿ, ಅಧಿಕೃತವಾಗಿರುವಂತ ನೋಟಿಸ್ ಹೇಳ್ತಾ ಇರೋದು ನಾನು 22/6/2026 22/7/2026 ತನಕ ಅವಕಾಶ ಇರತ್ತೆ. ಮತ್ತು ಅಪ್ಲಿಕೇಶನ್ ಶುಲ್ಕ ಪಾವತಿ ಮಾಡೋದಕ್ಕೆ ಕೊನೆಯ ದಿನಾಂಕ 24/7/2026 ಕೊನೆಯ ದಿನಾಂಕ, ಅಲ್ಲಿ ತನಕ ಅವಕಾಶ ಇರತ್ತೆ. ಅದೇ ರೀತಿಯಾಗಿ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, ನಿಮಗೆ ಪರೀಕ್ಷೆ ದಿನಾಂಕ ಕೂಡ ಪ್ರಕಟ ಮಾಡಿದ್ದಾರೆ. ಇದೊಂದು ಒಳ್ಳೆಯ ವಿಚಾರ. ಪರೀಕ್ಷೆ ದಿನಾಂಕ ಯಾವಾಗ ಪರೀಕ್ಷೆ ಇರತ್ತೆ? 6/9/2026 ಬೆಳಗ್ಗೆ 10:30ರಿಂದ ಮಧ್ಯಾಹ್ನ 12 ಗಂಟೆ ತನಕ ಡೇಟು ಮತ್ತು ಈಗ ದಿನಾಂಕ ಈಗಲಿಂದ ಸ್ಟಾರ್ಟ್ ಮಾಡಿದ್ದಾರೆ ಅವರು. ಯಾಕಂದ್ರೆ ವಿದ್ಯಾರ್ಥಿಗೆ ಅನುಕೂಲ ಆಗಲಿ ಅಂತೇಳಿ. ಇಲ್ಲಿ ದೊಡ್ಡ ಸಮಸ್ಯೆ ಏನಪ್ಪಾ ಅಂದ್ರೆ, ಈಗೆಲ್ಲ ಕೂಡ KAದವ್ರು ಕೊಡ್ತಿದ್ದಾರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ. TCನೂ ಕೊಟ್ರು, ಅದ್ರದ್ದಂತೂ ಸರ್ವರ್ ಇಲ್ಲ, ಅಪ್ಲಿಕೇಶನ್ ಹಾಕಕ್ಕೆ ಆಗ್ತಾ ಇಲ್ಲ. ಈ ಒಂದು CRDR ಪೋಸ್ಟ್ ಇದು ಕೂಡ ಅದಕ್ಕೆ ಕೊಟ್ಟು ಬಿಟ್ಟಿದ್ದಾರೆ. ಇದೊಂದು ಬ್ಯಾಡ್ ನ್ಯೂಸ್ ಆಗಿದೆ. KPSCಗೆ ಕೊಟ್ರೆ ಇನ್ನೂ ಒಳ್ಳೆಯದು, ಸ್ವಲ್ಪ ಬೇಗ ಅಪ್ಲಿಕೇಶನ್ ತಗೊಳತ್ತೆ, ಅದೆಲ್ಲ ಆಗತ್ತೆ. ಬಟ್ ಇಲ್ಲಿ ಸಚಿವರಿಗೆ ಏನಾದ್ರು ನೋಡು ಆಸುಪಾಸು ಅನ್ನೋದ ವಿಚಾರ ಅದೇನಾದ್ರೂ ಇರಲಿ, ಒಂದ್ ಕಡೆ ಸೈಡ್ ಇರಲಿ. ನಮಗೆ ಕೇಳಿ ಬಂದಿರುವಂತ ಮಾಹಿತಿ ಪ್ರಕಾರ ಅದು ಹಿಂಗಿದೆ ಅಂತ ಹೇಳಿದ್ದಾರೆ. ಬಟ್ ಅವ್ರದ್ದು ಏನಾದ್ರು ಹಾಳಾಗಲಿ. ಬಟ್ ವಿದ್ಯಾರ್ಥಿ ಜೀವನ ಇಲ್ಲಿ ಇಷ್ಟು ವರ್ಷ ಕಾದಿದ್ರೆ ಈಗ ನೇಮಕಾತಿ ಆಗ್ತಾ ಇದೆ, ಸರ್ವರೇ ಬರ್ತಿಲ್ಲ. ಇದು ಬೇಗ ಕರ್ನಾಟಕ ರಾಜ್ಯ ಸರಿ ಮಾಡಿದ್ರೆ ತುಂಬಾ ಒಳ್ಳೆಯದು. ವಿದ್ಯಾರ್ಥಿಗಳು ಸ್ವಲ್ಪ ಬೇಗ ಅಪ್ಲಿಕೇಶನ್ ಹಾಕ್ತಾರೆ. ಬನ್ನಿ ಒಂದೊಂದ ಚರ್ಚೆ ಮಾಡೋಣ, ಎಲ್ಲಿ ಯಾವ ರೀತಿಯಾಗಿ ಹೆಂಗೆ ಏನು ಅಂತ ಹೇಳಿ. ದೈಹಿಕ ಪರೀಕ್ಷೆ, ಲಿಖಿತ ಪರೀಕ್ಷೆ, ಮಾನದಂಡಗಳೇನು ಎಲ್ಲ ಚರ್ಚೆ ಇರತ್ತೆ. ವಿಡಿಯೋ ಕೊನೆತನಕ ನೋಡಿ. ಈಗ ಕರೆದಿದ್ದಾರೆ ಕರ್ನಾಟಕದಲ್ಲಿ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಅಂದ್ರೆ CRDR ಅಪ್ಲಿಕೇಶನ್ ಕರೆದಿದ್ದಾರೆ. ಯಾವುದೇ ರೀತಿಯಾಗಿ ಡೌಟೇ ಇಲ್ಲ. ಇಲ್ಲಿ ನೋಡಿ, ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಿಂದ ನೋಟಿಸ್ ಆಗಿದೆ. ಕಲ್ಯಾಣ ಕರ್ನಾಟಕದಲ್ಲಿ 179 ಪೋಸ್ಟು, ಆಲ್ ಕರ್ನಾಟಕದಲ್ಲಿ 1421 ಪೋಸ್ಟು. ಯಾರು ಹೊಸ ನೋಡತ್ತಿರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವ ಒಂದು ಜಿಲ್ಲೆಯಲ್ಲಿ ಎಷ್ಟು ಪೋಸ್ಟ್ ಖಾಲಿ ಇದಾವೆ ಅದು ಇನ್ನೊಂದು ವಿಡಿಯೋ ಮಾಡಿ ತಿಳಿಸ್ಕೊಡ್ತಾನೆ. ಅದನ್ನ ನೋಟಿಸ್ ರಿಲೀಸ್ ಮಾಡಿಲ್ಲ, ನಾಳೆನೆ ಆ ಒಂದು ನೋಟಿಸ್ ಪ್ರಕಟ ಆಗ್ಬೋದು, ಬಂದ್ರೆ ತಿಳಿಸ್ಕೊಡ್ತಾನೆ. ನೋಡಿ, ಇದಕ್ಕೆ CRDR ಹುದ್ದೆ ಹೆಸರು CRDR ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಮುಖ್ಯುಳಿದ ವೃಂದ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್, ಇದಕ್ಕೆ CRDR ಅಂತಾರೆ. ಈ ಒಂದು ಹೆಸರು ಕೇಳೇ ಇರಬಹುದು. ಇದು ಕೂಡ ಕಾನ್ಸ್ಟೇಬಲ್ CRDR. 37,500ರಿಂದ 76,100 ತನಕ ಸ್ಯಾಲರಿ ಇರತ್ತೆ. 1421 ಪೋಸ್ಟ್. KKದಲ್ಲಿ 179. ಅದೇ ರೀತಿಯಾಗಿ ಇನ್ನು ಉಳಿದಂತ ಮಾಹಿತಿ ನೋಡಿ. ವಯೋಮಿತಿ ಇಲ್ಲಿ 18 ವರ್ಷದಿಂದ ನಿಮಗೆ ವಯೋಮಿತಿಗೆ ತಕ್ಕಂತೆ ಇರತ್ತೆ. ಸಾಮಾನ್ಯ ವರ್ಗದವರಿಗೆ 33 ವರ್ಷ, ಪರಿಶಿಷ್ಟ ಜಾತಿ SC/ST ವರ್ಗ 2A 2B ದವರಿಗೆ 35, ಹಾಗೂ ಅರಣ್ಯ ಇಲಾಖೆಯಲ್ಲಿ ಪ್ರದೇಶದಲ್ಲಿ ವಾಸ ಮಾಡ್ತಿರುವಂತ ಬುಡಕಟ್ಟು ಜನರಿಗೆ 38 ಈ ರೀತಿಯಾಗಿ ಕೊಟ್ಟಿದ್ದಾರೆ. ಕನಿಷ್ಠ ಅಂತರೂ 18 ವರ್ಷ ಇರಲೇಬೇಕು. ಅಧಿಕೃತವಾಗಿ KA ವೆಬ್ಸೈಟ್ದಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕಬೇಕು. ಮತ್ತು ಅಪ್ಲಿಕೇಶನ್ ದಿನಾಂಕ ಈಗಾಗಲೇ ಗೊತ್ತೇ ಇದೆ. ಇನ್ನು ಉಳಿದಂತ ಮಾಹಿತಿ ನೋಡಿ. ಈ ಒಂದು ತರಬೇತಿ ಅವಧಿ ಇದೆಯಲ್ಲ 9 ತಿಂಗಳು, ಅದ ನಂತರ 1.5 ವರ್ಷ ಈ ರೀತಿಯಾಗಿರತ್ತೆ. ಇನ್ನು ಸ್ಯಾಲ್ರಿ ಬಗ್ಗೆ ಎಲ್ಲಿ ಡೀಟೇಲ್ಸ್ ಇರತ್ತೆ. ಅರ್ಧ ಶುಲ್ಕ ಅಂತೂ ಜಾಸ್ತಿನೇ ಇಟ್ಟಿದ್ದಾರೆ. ಸೇಮ್ PC-ದಲ್ಲಿ ಯಾವ ರೀತಿಯಾಗಿರತ್ತಲ್ಲ ಅದೇ ರೀತಿಯ ಶುಲ್ಕ ಇಟ್ಟಿದ್ದಾರೆ ಈ ಒಂದು CRDR ಪೋಸ್ಟಿಗೆ. ಇಲ್ಲಿ ಲಿಖಿತ ಪರೀಕ್ಷೆ ಇರೋದು ಆಫ್ಲೈನ್ OMR ಟೈಪ್ ಇರತ್ತೆ, ಅದು ಕೊಟ್ಟಿದ್ದಾರೆ ಅವರು. ಪರೀಕ್ಷೆ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ಈ ಒಂದು CRDR ದಲ್ಲಿ ಏನಾದ್ರೂ ಚೇಂಜಸ್ ಇದೆಯಾ ಅಥವಾ ಎಲ್ಲ ಒಂದೇ ಇದೆ ಅಂತ ನೋಡೋಣ. ಲಿಖಿತ ಪರೀಕ್ಷೆ ಇರತ್ತೆ. ಒಂದು ಲಿಖಿತ ಪರೀಕ್ಷೆ ದಿನಾಂಕ ಇಲ್ಲಿದೆ ನೋಡಿ, 6/9/2026. ಕೇವಲ ನಿಮಗೆ ಬರೀ 2 ತಿಂಗಳು 79 ದಿನ 50 ದಿನ ಇಷ್ಟಿಷ್ಟು ಮಾತ್ರ ಸಮಯ ಇದೆ. ಅಷ್ಟೊಳಗೆ ಕವರ್ ಆಗ್ಬೇಕು ಎಲ್ಲ ಒಂದು ಸಿಲೆಬಸ್. ಈಗ ಎಲ್ಲೆಲ್ಲಿ ಅಲ್ಲಿ ತಿರುಗಾಡೋದು ಇಲ್ಲಿ ತಿರುಗಾಡೋದು ಏನ್ ಮಾಡ್ತಾ ಇರ್ತಾರಲ್ಲ ಅದೆಲ್ಲ ಕ್ಯಾನ್ಸಲ್ ಮಾಡಿ, ಎಲ್ಲೂ ಕೂಡ ಹೋಗ್ಬೇಡಿ. ಸ್ಟಡಿ, ಓನ್ಲಿ ಸ್ಟಡಿ. ಹಂಗಾದ್ರೆ ಎಕ್ಸಾಮ್ಗಳಲ್ಲಿ ಪಾಸ್ ಆಗುವಂತ ಚಾನ್ಸಸ್ ತುಂಬಾನೇ ಇದೆ. ಮತ್ತೆ ಈ ಒಂದು ಸಮಯದಲ್ಲಿ ಆ ಒಂದು ತರಬೇತಿ ಸುಮ್ಮನೆ ಸಮಯನ ವೇಸ್ಟ್ ಮಾಡಬೇಡಿ. ಸರಿಯಾಗಿ ಒಂದು ಒಳ್ಳೆ ರೂಮ್ ಮಾಡಿ, ಚೆನ್ನಾಗಿರುವಂತ ಬುಕ್ ಸ್ಟಡಿ ಮಾಡಿ, ಮುಗೀತು. ಅವ್ರು ಹೇಳ್ತಾರೆ ದುಡ್ಡಿಗಾಗಿ ಎಲ್ಲ ನಡೀತಾ ಇದೆ ಈಗ ಪ್ರಸ್ತುತ, ಅಂತದ ಕಡೆ ಯಾರು ಕೂಡ ಗಮನ ಕೊಡಬೇಡಿ, ಆರಾಮಾಗಿ ಸ್ಟಡಿ ಮಾಡಿ. ಇಲ್ಲಿ ನೋಡಿ, ಲಿಖಿತ ಪರೀಕ್ಷೆ ಇರೋದು ಕನ್ನಡ ಭಾಷೆದು, ಅದು ಕೂಡ ಹೇಳಿದ್ದಾರೆ ಇದಕ್ಕೆ.
ಏನಪ್ಪಾ ಇದು ಎರಡೆರಡು ಪರೀಕ್ಷೆ ಇಡ್ತಿದ್ದಾರೆ, ಮೊದಲಿಗೆ ಒಂದೇ ಪರೀಕ್ಷೆ ಇರ್ತಾ ಇತ್ತು, ಎರಡೆರಡು ಪರೀಕ್ಷೆ ಇಟ್ಟಿದ್ದಾರೆ. ಮತ್ತೆ ಆ ಒಂದು ಕಟಾಪು ಈ ಒಂದು ಕಟಾಪ್ ಅದ್ರ ಬಗ್ಗೆ ಕಡೆ ಗಮನ ಕೊಡಬೇಡಿ. 2023ರಲ್ಲೇ ಬೇರೆ ಇತ್ತು, ಇದೇ ಬೇರೆ ಇದೆ. ಇಲ್ಲಿ ಎರಡೆರಡು ಪರೀಕ್ಷೆ ಇದಾವೆ. ಮತ್ತೆ ಇದು ಕೇದಿಂದ ನಡೆಸ್ತಿದ್ದಾರೆ, ಅಲ್ಲಿ ನಿಂತ ಕಟಾಪು ಇಲ್ಲಿ ನಿಲ್ಲುವಂತ ಚಾನ್ಸಸ್ ಕಡಿಮೆ, ಇದೊಂದು ಅರ್ಥ ಮಾಡ್ಕೊಳ್ಳಿ. ಬೇರೆದವ್ರ ಮಾತು ಕೇಳಿ ಅಪ್ಲಿಕೇಶನ್ ಹಾಕಕ್ ಹೋಗ್ಬೇಡಿ, ನಿಮ್ಮೊಂದು ಭವಿಷ್ಯ ನಿಮ್ ಕೈಯಲ್ಲಿದೆ, ಅರ್ಥ ಮಾಡ್ಕೊಳ್ಳಿ. ಜಿಲ್ಲೆ ವೈಸು ನಿಮ್ ಜಿಲ್ಲೆಯಲ್ಲಿ ಯಾವ ರೀತಿಯಾಗಿ ಈ ಒಂದು CRDR ಪೋಸ್ಟ್ ಇದೆ ಅದನ್ನ ಚರ್ಚೆ ಮಾಡ್ಕೊಂಡು ವರ್ಗಕ್ಕೆ ತಕ್ಕಂತೆ ನೋಡ್ಕೊಂಡು ನಿಮ್ಮ ಒಂದು ವರ್ಗದಲ್ಲಿ ಇಲ್ಲಿ ಜಾಸ್ತಿ ಇದಾವೆ ಅದನ್ನ ನೋಡ್ಕೊಂಡು ಅಪ್ಲಿಕೇಶನ್ ಹಾಕಿದ್ರೆ ಒಳ್ಳೇದು. ಎಷ್ಟು ಹೇಳೋದಕ್ಕೆ ನಂಗೆ ಆಗೋದು ನೋಡಿ. ಇದು 100 ಅಂಕಕ್ಕೆ ಸಂಬಂಧಪಟ್ಟಂತ ಪರೀಕ್ಷೆ. ಇಲ್ಲಿ ಕೂಡ ಸೇಮ್ ಕೊಟ್ಟಿದ್ದಾರೆ. ಭಾರತ ಸಂವಿಧಾನ, ರಾಷ್ಟ್ರೀಯತೆ, ಸ್ವಾತಂತ್ರ್ಯ, ಚಳುವಳಿಗೆ, ಮಾನಸಿಕ ಸಾಮರ್ಥ್ಯ, ನೈತಿಕ ಶಿಕ್ಷಣ ಒಳಗೊಂಡಿರುತ್ತೆ. ಇದೆಲ್ಲ ಅಧ್ಯಯನ ಓದಬೇಕು. 90 ನಿಮಿಷ ಟೈಮ್ ಇರತ್ತೆ ಈ ಒಂದು CRDR ಹುದ್ದೆಗೆ. ಇದೇ ನೇಮಕಾತಿ ಬೇರೆ, PC ನೇಮಕಾತಿನೇ ಬೇರೆ. ಇದಕ್ಕೆ ಮಹಿಳೆಯರಿಗೆ ಯಾವುದೇ ರೀತಿಯಾಗಿ ಅವಕಾಶ ಇಲ್ಲ, ನೋಟಿಸ್ ಅಲ್ಲೇ ಕೊಟ್ಟಿದ್ದಾರೆ. ಇದು CRDR ಹುದ್ದೆ ಇರೋದ್ರಿಂದ ಪುರುಷರಿಗೆ ಅಷ್ಟೇ ಇರತ್ತೆ. ಮತ್ತೆ ಇಲ್ಲಿ ಹೈಟ್ ವೇಟ್ ಟೆಸ್ಟ್ ಅಂತ ನೋಡೋಣ. ದೈಹಿಕ ಪರೀಕ್ಷೆ ಬಗ್ಗೆ ಸ್ವಲ್ಪ ನೋಡಿ. ಫಿಸಿಕಲ್ ಟೆಸ್ಟ್ ಎತ್ತರ 168 ಸೆಂಟಿಮೀಟರ್ ಇರ್ಬೇಕಾಗತ್ತೆ, ಇದು ಪುರುಷರಿಗೆ. ಅದೇ ನೀವೇನಾದ್ರೂ ಅರಣ್ಯ ಪ್ರದೇಶದಲ್ಲಿ ವಾಸ ಮಾಡ್ತಿತ್ತಂದ್ರೆ 155 ಸೆಂಟಿಮೀಟರ್ ಇರಬೇಕು. 75 ನಿಮ್ಮೊಂದು ಇದು 86 ಸಾರಿ, ಸಾಮಾನ್ಯ ಎಲ್ಲ ಒಂದು ಅಭ್ಯರ್ಥಿ 86 ಇರ್ಬೇಕಾಗತ್ತೆ. ವಿಸ್ತರದಾಗ 5 ಸೆಂಟಿಮೀಟರ್, 86 ಟೋಟಲ್ ಆಗಿ ಇರ್ಬೇಕಂತ ಹೇಳಿದ್ದಾರೆ. 80 ಇದ್ರು ವಿಸ್ತರದಾಗ 5 ಸೆಂಟಿಮೀಟರ್ ಆದ್ರೂ ನಡೆಯುತ್ತೆ, ಅದು ಕೊಟ್ಟಿದ್ದಾರೆ ಅವರು. ಮತ್ತು ರನ್ನಿಂಗು ಅದೆಷ್ಟಿಷ್ಟು ಇರಬೇಕು ಇಲ್ಲಿದೆ. CRDR ಮತ್ತು PC ಸ್ವಲ್ಪ ಚೇಂಜಸ್ ಇರ್ತವೆ ಅಷ್ಟೇ. ಅಲ್ಲಿ ಮಹಿಳೆಯರು ಇರ್ತಾ ಇತ್ತು, ಇಲ್ಲಿ ಮಹಿಳೆಯರಿಗೆ ಕೊಟ್ಟಿಲ್ಲ. ಪುರುಷ ಅಭ್ಯರ್ಥಿಗೆ, ಮಾಜಿ ಸೈನಿಕ ಅಭ್ಯರ್ಥಿಗೆ ನೋಡಿ 16 ಮೀಟರ್ ರನ್ನಿಂಗು 6 ನಿಮಿಷ 30 ಸೆಕೆಂಡು. ಅದೇ ರೀತಿ ಉದ್ದ ಜಿಗಿತ ಅಥವಾ ಎತ್ತರ ಜಿಗಿತ ಯಾವ್ದಾದ್ರು ಒಂದು ಪ್ರಾಕ್ಟೀಸ್ ಮಾಡಿ, ಅಥವಾ ಎರಡು ಕೂಡ ಪ್ರಾಕ್ಟೀಸ್ ಮಾಡಿ. ಅದು 3.80 ಮೀಟರು. ಇದೆಲ್ಲ ನೋಡ್ಕೊಳ್ಳಿ. ಗುಂಡೆಸೆತ ಅಥವಾ ಕೊಟ್ಟಿದ್ದಾರೆ, ಇದು 400 ಮೀಟರ್ ಸೈನಿಕರಿಗೆ. ಇದೆಲ್ಲ ಗುಂಡೆಸೆತ, ಇದೆಲ್ಲ ನೋಡ್ಕೊಳ್ಳಿ. ಒಂದ್ಸರಿ ನೋಟಿಫಿಕೇಶನ್ ಅದೇ ಕೊಡ್ತಾ ನೋಟಿಫಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ, ಎಲ್ಲ ಮಾಹಿತಿನ ಪಡ್ಕೊಳ್ಳಿ. ಅದನ್ನ ಈಗಾಗಲೇ ಟೆಲಿಗ್ರಾಮ್ಗೂ ಸ್ವಲ್ಪ ದಿನ ಬಂದಾಗಿದೆ, ನಾಳೆ ಸ್ಟಾರ್ಟ್ ಆಗತ್ತೆ ಅದು ಕೂಡ. ಅದೆಲ್ಲ ಕೂಡ ನಮ್ಮ ವಾಟ್ಸಪ್ ಗ್ರೂಪ್ ಅಲ್ಲಿ ಕೊಟ್ಟಿದ್ದೇವೆ. ವಾಟ್ಸಪ್ ಗ್ರೂಪ್ದಲ್ಲಿ ಯಾರ್ಯಾರು ಜಾಯ್ನ್ ಆಗಿಲ್ಲ, ಅಬೌವ್ ಸೆಷನ್ ಲಿಂಕ್ ಇದೆ, ಅಥವಾ ಇನ್ಸ್ಟಾದಲ್ಲಿ ಕೂಡ ನನಗೆ ಕಾಂಟ್ಯಾಕ್ಟ್ ಮಾಡಿ, ಅಲ್ಲಿ ನಾನು ನಿಮಗೆ ಕಳಿಸ್ಕೊಡ್ತೇನೆ. ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ ಅಲ್ಲೇ ನಾವು ಚರ್ಚೆ ಮಾಡೋಣ. ನೋಡಿ, ಈ ಒಂದು CRDR ಕಾಯ್ತಾ ಇದ್ರೆ ಕೊನೆಗೂ ನೇಮಕಾತಿ ಕೂಡ ಪ್ರಕಟವಾಯಿತು. ಇನ್ನು ಡಿಸ್ಟ್ರಿಕ್ಟ್ ವೈಸ್ ರಿಲೀಸ್ ಮಾಡಿಲ್ಲ CRDRದು 1600 ಪೋಸ್ಟ್ ಒಂದು. ಅದು ಬತ್ತಂದ್ರೆ ನಾನು ವಿಡಿಯೋ ಮಾಡಿ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಇರತ್ತೆ. ಇದು ಗೊತ್ತಾಯ್ತು ಅಂತ ತಿಳ್ಕೊತೀವಿ. PUC ಆಗಿರ್ಬೇಕು ಇದಕ್ಕೆ, ಸಾರಿ ಇನ್ನೂ ತನಕ ಸೆಕ್ಷನ್ ಕರತ್ ಬಗ್ಗೆ ತಿಳಿಸ್ಕೊಟ್ಟಿಲ್ಲ. ಅಲ್ಲಿ ನೋಡಿ ಸೆಕೆಂಡ್ PUC ಆಗಿರ್ಬೇಕು. SSLC ದವರಿಗೆ ಅವಕಾಶ ಇಲ್ಲ. ಇಲ್ಲಿ ನೋಡಿ ಕಾನ್ಸ್ಟೇಬಲ್, ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ CRDR ಇಲ್ಲೇ ಕೊಟ್ಟಿದ್ದಾರೆ ನೋಡಿ. ವಿದ್ಯಾರ್ಹತೆ PUC, PC ಯಾವ ರೀತಿ ಆಗಿತ್ತು ಇದಕ್ಕೂ ಕೂಡ ಅಷ್ಟೇ. KSRPಗೆ SSLC ಆಗಿರ್ಬೇಕಾಗತ್ತೆ, ಇದಕ್ಕೂ ಕೂಡ PUC ಆಗಿರ್ಬೇಕು ಅಥವಾ ತತ್ಸಮಾನ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ನೀವೇನಾದ್ರೂ ISC ಮಂಡಳಿಯಿಂದ ನಡೆಸುವಂತ ಕ್ಲಾಸ್ 12ನೇ ಪರೀಕ್ಷೆ ಆಗಿರ್ಬೇಕು, ಅಥವಾ ರಾಜ್ಯಗಳಲ್ಲಿ ನಡೆಸಿರುವಂತ ಪರೀಕ್ಷಾ ಮಂಡಳಿಯಿಂದ 12ನೇ ಪಾಸ್ ಆಗಿರ್ಬೇಕು, ಅಥವಾ ಸ್ಕೂಲಿಂಗ್ ನಿಂದ ಪಾಸ್ ಆಗಿರ್ಬೇಕು, ಸೆಂಟ್ರಲ್ ಅಥವಾ ಸ್ಟೇಟ್ ಬೋರ್ಡ್ ನಿಂದ ಪಾಸ್ ಆಗಿರ್ಬೇಕು. ಇದೆಲ್ಲ ಕೊಟ್ಟಿದ್ದಾರೆ. ಇದು ಮೊದಲನೇ ನೋಟಿಸ್ ಬಗ್ಗೆ ಮಾಹಿತಿ. 1421 ಪೋಸ್ಟ್ ಎಂದು. ಇದು ಎರಡನೇದಾಗಿ ಇಲ್ಲಿ ನೋಡಿ 179 ಪೋಸ್ಟ್ KKR ಕಲ್ಯಾಣ ಕರ್ನಾಟಕಕ್ಕೆ. ಎಲ್ಲ ಸೇಮ್ ಇರತ್ತೆ, ಬಟ್ ಪೋಸ್ಟ್ಗಳು ಅಷ್ಟೇ ಚೇಂಜಸ್ಸು. 179 ನಾನು ತಿಳಿಸ್ಕೊಡ್ತೇನೆ ಡೀಟೇಲ್ಸ್ ಆಗಿ. ಇನ್ನೇನು ಕೆಲವೇ ದಿನಗಳಲ್ಲಿ, ಇನ್ನೇನು ನಾಳೆ ಅಥವಾ ನಾಡಿದ್ದು ಬರ್ಬೋದು ಅದು ಕೂಡ. ಅಂದ್ರೆ ಯಾವೊಂದು ಜಿಲ್ಲೆಯಲ್ಲಿ ಎಷ್ಟೆಷ್ಟು ಇದಾವೆ, ಯಾರಿಗೆ ಎಷ್ಟೆಷ್ಟು ಖಾಲಿ ಇರತ್ತೆ, ಯಾವೊಂದು ಕೆಟಗರಿದವ್ರಿಗೆ ಎಷ್ಟೆಷ್ಟು ಪೋಸ್ಟ್ ಇರತ್ತೆ, ಮತ್ತು ಯಾವೊಂದು ಜಿಲ್ಲೆಯಲ್ಲಿ ಎಷ್ಟೆಷ್ಟು ಇರತ್ತೆ, ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋ ಮಾಡಿ ಸಂಪೂರ್ಣ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಇರತ್ತೆ. ನೋಟಿಸ್ ಬಂದ್ರೆ ತಿಳಿಸ್ಕೊಡ್ತೇವೆ.